ನಮಸ್ಕಾರ. ಏನ್ ಬೇಕು ಹೇಳಿ. ಸರ್ ಬಜೆಟ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಬಿಜೆಪಿ ಅವರು ಹೇಳ್ತಾರೆ ಇದೊಂದು ಕೋತಾ ಬಜೆಟ್, ಖಾಲಿ ಬಜೆಟ್, ನೋಡಿ, ಸಾಲದ ಬಜೆಟ್. ಮೊದಲು ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. 15ನೇ ಬಜೆಟ್, 15 ಬಜೆಟ್ ಇಡೀ ದೇಶಕ್ಕೆ ಒಂದು ಮಾದರಿ ಬಜೆಟ್. ಕರ್ನಾಟಕ ರಾಜ್ಯ 3,71,000 ಈ ಬಜೆಟ್ ಮುಟ್ಟಿದೆ. ಈ ಬಜೆಟ್ ಎಷ್ಟು ಆತ್ಮವಿಶ್ವಾಸ ಕೂಡಿತ್ತು ಅಂತಂದ್ರೆ ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡ್ಬಿಟ್ಟು ಕೂತ್ಕೊಳ್ಳಕ್ ಆಗ್ಲಿಲ್ಲ. ಈ ಒಂದು ಬಜೆಟ್ ಅನ್ನ ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಇಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂತೇಳಿ ನಮ್ಮ ಕೈಲಿ ಇಂಥ ಬಜೆಟ್ ಕೊಡಕ್ ಆಗ್ಲಿಲ್ಲಲ್ಲ ಅಂತ ಕೈನ ಒಸಿಕೊಂಡು ಪಾಪ ಎದ್ದೊಟ್ಟದು. ರಾಜ್ಯದ ಇತಿಹಾಸದಲ್ಲಿ ನಾನು 89ರಿಂದ ಅಸೆಂಬ್ಲಿಲಿ ಇದ್ದೀನಿ. 89ರಿಂದ ಅಸೆಂಬ್ಲಿಲಿ ಸತತವಾಗಿದ್ದೀನಿ. ಎಷ್ಟು ವರ್ಷ ಬಜೆಟ್? 35 ವರ್ಷ ಬಜೆಟ್ ನೋಡಿದ್ದೀನಿ. ಯಾವ ವಿರೋಧ ಪಕ್ಷದವರು ಕೂಡ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಬಿಜೆಪಿ ಇರಲಿ, ಆಳ್ತ ಮಾಡಿದೆ. ಯಾರು ಕೂಡ ಈ ರೀತಿ ಬಜೆಟ್ ಅವಮಾನ ಮಾಡಿ ಹೋಗ್ಲಿಲ್ಲ. ಪ್ರಾರಂಭದಲ್ಲಿ ಬಜೆಟ್ಗೆ ಆಗಲಿ ಅವರು ಕೂತ್ಕೊಂಡು ಹೊರಗಡೆ ಏನ್ ಬೇಕಾದ್ರೂ ಹೇಳ್ತಿದ್ರು. ಅವ್ರಿಗೆ ಸರಿಯೋ ಸರಿ ಇಲ್ಲ ಅಂತ ಅವ್ರ ಅಭಿಪ್ರಾಯನ ತಿಳಿಸಿದ್ರು. ಬಜೆಟ್ನ ಬೈಕಾಟ್ ಮಾಡೋದಿದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಡಿದಂತ ಒಂದು ದೊಡ್ಡ ಅವಮಾನ. ವಿರೋಧ ಪಾರ್ಟಿ, ಜನತಾ ದಳ ಇರ್ಬೋದು, ಬಿಜೆಪಿ ಇರ್ಬೋದು, ಇಬ್ರು ಪಾರ್ಟಿಯವರು ಅಲ್ಲ ರೀ, ಬಜೆಟ್ಗೆ ಪಾಸ್ ಮಾಡಲಿಲ್ಲ ಅಂದ್ರೆ, ಬಜೆಟ್ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ರಾಜ್ಯದ ಜನತೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಪಾಸ್ ಆಯ್ತದೆ, ಅದು ಬೇರೆ ವಿಚಾರ. ಯಾರಿಗೆ ಸಂಬಳ ಕೊಡಬೇಕು, ಯಾರು ಸರ್ಕಾರಿ ನೌಕರಿಗೆ ಸಂಬಳ ಕೊಡಬೇಕು, ಯಾವ ಜನರಿಗೆ, ನನ್ನ ತಾಯಂದಿರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡಬೇಕು, ಯಾರಿಗೆ ಅನ್ನಭಾಗ್ಯಕ್ಕೆ 10 kg ಅನ್ನಭಾಗ್ಯಕ್ಕೆ ದುಡ್ಡು ಕೊಡಬೇಕು, ಪ್ರತಿಯೊಬ್ಬರಿಗೂ ಉಚಿತವಾಗಿ ಗೃಹ ಜ್ಯೋತಿಲಿ ಮನೆಗೆ ವಿದ್ಯುತ್ ಶಕ್ತಿ ಕೊಡಬೇಕು, ಯಾರು ನನ್ನ ತಾಯಂದಿರು ಎಲ್ಲ ದೇವಸ್ಥಾನಕ್ಕೆ, ಮದುವೆಗೆ, ಕೆಲಸಕ್ಕೆ ಎಲ್ಲ ಕಡೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ಈ ಒಂದು ಈ ಬಜೆಟ್ ಸಂದರ್ಭದಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸಿ ಬೈಕಾಟ್ ಮಾಡಿ ರಾಜ್ಯದ ಜನತೆಗೆ ಅವಮಾನ ಮಾಡಿದಂಥ ಒಂದು ವಿಶೇಷ ಪ್ರಕರಣ ಇವತ್ತು ನಡೆದಿದೆ. ಯಾರು ಇವ್ರನ್ನ ಗೆಲ್ಲಿಸಿ ಕಳಿಸ್ಕೊಟ್ಟಿದ್ದಾರೆ, 65 ಜನ ಬಿಜೆಪಿಯವರು, 19 ಜನ ಜನತಾ ದಳದವರು, ಎಲ್ಲರೂ ಕೂಡ ಇವತ್ತು ಅವರ ಒಂದು ಸಂವಿಧಾನದ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಅವಮಾನ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.